ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೆಂಗಿನ ನಾರನ್ನ ನೀವು ಬಿಸಾಡ್ತಾ ಇರ್ತೀರಲ್ವ, ಅದರಿಂದ ಯೂಸ್ ಆಗುವಂಥ ಒಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಬೆಂಡೆಕಾಯಿನ ಸಾಮಾನ್ಯವಾಗಿ ಎಲ್ಲರೂ ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ತಾ ಇರ್ತೀವಿ. ಇದು ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯೇ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದಿಷ್ಟು ಜನನ ಒಂದೊಂದಾಗಿ ಕಟ್ ಮಾಡೋದನ್ನ ನೋಡಿದ್ದೀನಿ, ಆದರೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋ ರೀತಿ ಮಾಡಿ, ಅಂದರೆ ಎಲ್ಲವನ್ನೂ ಒಂದೇ ಸಲ ಒಂದು 4ರಿಂದ 5ನ ಜೋಡಿಸ್ಕೊಬಿಟ್ಟು ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಈ ರೀತಿ ನಾನು ಆಲ್ಮೋಸ್ಟ್ ಎಷ್ಟೋ ಜನ ನೋಡಿದ್ದೀನಿ ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಒಂದು ಟಿಪ್ಸ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಬೆಂಡೆಕಾಯಿನ ಕಟ್ ಮಾಡ್ಬೋದು. ನೆಕ್ಸ್ಟು ತೆಂಗಿನ ನಾರಲ್ಲಿ ಏನು ಮಾಡ್ಬೋದಪ್ಪ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಡೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡ್ತಾ ಇರಿ. ಈ ತೆಂಗಿನ ನಾರು ಇರುತ್ತಲ್ವ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದ ನಾರನ್ನೆಲ್ಲ ತಗೊಂಡ್ಬಿಟ್ಟು ಕ್ಲೀನಾಗಿ ಕೈಯಲ್ಲಿ ಉಜ್ಕೊಬಿಟ್ಟು ಈ ರೀತಿ ಎಲ್ಲ ಅದರಲ್ಲಿರೋದು ಎಲ್ಲದನ್ನೂ ನಾವು ಚೆನ್ನಾಗಿ ಬಿಡಿಸ್ಕೋಬೇಕು. ಯಾವುದೇ ರೀತಿ ಇಲ್ಲ ಅಂದರೆ ನಿಮಗೆ ಈ ರೀತಿ ಮಾಡೋಕ್ಕೆ ಕಷ್ಟ ಆದರೆ ಬಾಚಣಿಗೆಲೂ ಸಹ ಈ ರೀತಿ ನಾವು ತಲೆ ಬಾಚ್ಕೋತೀವಲ್ಲ ಆ ರೀತಿ ಎಲ್ಲ ಬಾಚ್ಕೊಂಡ್ರೆ ಕ್ಲೀನ್ ಆಗುತ್ತೆ. ನೋಡಿ ಈ ರೀತಿ ಎಲ್ಲ ನಾವು ಆಲ್ಮೋಸ್ಟ್ ಏನು ಮಾಡ್ತಾ ಇರ್ತೀವಿ ಅಂದರೆ ದೋಸೆ ಹೆಂಚಿಗೆಲ್ಲ ನಾವು ಬೇರೆ ಒಂದು ಈರುಳ್ಳಿ ಹಚ್ಚುತ್ತಾ ಇರ್ತೀವಿ, ಅವಾಗ ಕೈ ಸುಟ್ಕೋತೀವಿ, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ನೋಡಿ ನೆಕ್ಸ್ಟ್ ಈ ರೀತಿ ಕಟ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ಬ್ರಷ್ ಕೂಡ ಯೂಸ್ ಮಾಡಿರ್ತೀವಿ ದೋಸೆ ಹೆಂಚಿಗೆಲ್ಲ ಹಚ್ಚೋಕ್ಕೆ, ಅದೆಲ್ಲ ಪ್ಲಾಸ್ಟಿಕ್ ಅಲ್ವಾ, ಅದೆಲ್ಲ ಯೂಸ್ ಮಾಡಬಾರ್ದು. ಆದ್ದರಿಂದ ಈ ರೀತಿ ತೆಂಗಿನ ನಾರಲ್ಲಿ ನಾವೇ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ ಏನೂ ಇರಲ್ಲ. ಅದಕ್ಕೆ ಯಾವ್ಯಾವ ಕೆಮಿಕಲ್ ಆ್ಯಡ್ ಮಾಡಿರ್ತಾರೋ ಪ್ಲಾಸ್ಟಿಕ್ ಎಲ್ಲ ಇರೋದ್ರಿಂದ ಈ ರೀತಿ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಕಡ್ಡಿ ತಗೊಂಡು ಸಿಗಿಸ್ಕೊಂಬಿಟ್ಟು ಇದಕ್ಕೆ ಈ ರೀತಿ ಕಟ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಟ್ಕೋಬೇಕು. ನೆಕ್ಸ್ಟು ನಾವು ಹೂವು ಕಟ್ತೀವಲ್ವಾ, ಆ ರೀತಿ ಮುಂದಕ್ಕೆ ಹಾಕೋಬೇಕು. ಈ ರೀತಿ ಹೂವು ಕಟ್ಟೋ ರೀತಿ ದಾರನ ಹಾಕ್ಕೊಂಡ್ರೆ ನೋಡಿ, ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ, ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ. ನಿಜ ವಿಡಿಯೋ ಶೂಟ್ ಮಾಡೋದಂತೂ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಯಪ್ಪ. ನೋಡಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಾವು ಹೂವು ಕಟ್ತೀವಲ್ಲ ಆ ರೀತಿ ಈ ರೀತಿ ಒಂದು ಗಂಟನ್ನ ಹಾಕ್ಕೋಬೇಕು. ನೆಕ್ಸ್ಟು ಕೆಳಗೆ ಸಹ ಅದೇ ರೀತಿ ಗಂಟನ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ರೆ ಟೈಟಾಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿದ್ದೋಗಲ್ಲ. ಈ ರೀತಿ ಮಿಕ್ಕಿದ ದಾರನ ಕಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಗಂಟೆ ಹಾಕ್ಬಿಟ್ಟು. ಇದನ್ನು ನಾವು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ದೋಸೆ ಹೆಂಚು ತವಾಗೆ ಎಣ್ಣೆ ಹಚ್ಚಕ್ಕೆ ಸಹ ಇದನ್ನು ಬಳಸ್ಕೋಬೋದು. ಈ ಒಂದು ಟಿಪ್ಸ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.